ಹರೇ ಕೃಷ್ಣ ಎಲ್ರಿಗೂ. ಸಂಖ್ಯಾಶಾಸ್ತ್ರ ನ್ಯೂಮಾಲಜಿ ಪ್ರಕಾರ ಲಕ್ಕಿ ನಂಬರ್ಸ್ ಹಾಗೂ ಅನ್ಲಕ್ಕಿ ನಂಬರ್ಸ್, ಅದೃಷ್ಟದ ಸಂಖ್ಯೆಗಳು ದುರದೃಷ್ಟ ಸಂಖ್ಯೆಗಳು ಯಾವುವು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಈ ಅದೃಷ್ಟದ ಸಂಖ್ಯೆಗಳನ್ನ ನಾವು ಎಲ್ಲೆಲ್ಲಿ ಬಳಸ್ಬೋದು ಅಂತ ಹೇಳಿದ್ರೆ, ನಾವು ವಾಹನವನ್ನ ಖರೀದಿ ಮಾಡ್ಬೇಕಾದ್ರೆ, ವೆಹಿಕಲ್ಸ್ ಅನ್ನ ತಗೋಬೇಕಾದ್ರೆ, ಕಾರ್ ಅಥವಾ ಟೂ ವೀಲರ್ಸ್ ತಗೋಬೇಕಾದ್ರೆ, ಮನೆ ತಗೋಬೇಕಾದ್ರೆ, ಸೈಟ್ಗಳನ್ನ ತಗೋಬೇಕಾದ್ರೆ, ಅಥವಾ ಫೋನ್ ನಂಬರ್ಸ್ ಅನ್ನ ತಗೋಬೇಕಾದ್ರೆ, ಈ ನಂಬರ್ಸ್ ನಲ್ಲಿ ಬರುವಂತಹ ಯಾವುದೇ ವಸ್ತುಗಳನ್ನ ಖರೀದಿ ಮಾಡಬೇಕಾದ್ರೆ ಈ ಲಕ್ಕಿ ನಂಬರ್ಸ್ ನ ನಾವು ಯೂಸ್ ಮಾಡ್ಕೊಬಹುದು. ಈ ಅನ್ಲಕ್ಕಿ ನಂಬರ್ಸ್ ಅಂತ ಏನಿರುತ್ತೆ, ಆ ನಂಬರ್ಸ್ ಅಲ್ಲಿ ನೀವು ಕಾರ್ ತಗೊಳ್ಳೋದಾಗ್ಲಿ ಇಲ್ಲ ಮನೆ ತಗೊಳ್ಳೋದು ಈ ತರದನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆ ಅಂತ ಹೇಳಿದ್ರೆ, ನಿಮಗೆ ಆ ನಂಬರ್ ಅನ್ಲಕ್ಕಿ ಅಂತ ಆಗಿದ್ದಾಗ ಅದರಿಂದ ನೆಗೆಟಿವ್ ವೈಬ್ರೇಷನ್ಸ್ ಬರುತ್ತೆ, ನಿಮಗೆ ಅದರಿಂದ ಏನು ಲಕ್ಕನ್ನ ತಂದು ಕೊಡಲ್ಲ. ಹಾಗಾಗಿ ಅನ್ಲಕ್ಕಿ ನಂಬರ್ಸ್ ನಿಂದ ಬರುವಂತಹ ಯಾವುದೇ ವಸ್ತುಗಳನ್ನ ನೀವು ಖರೀದಿ ಮಾಡೋದಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ 1ನೇ ಸಂಖ್ಯೆಯಿಂದ ಶುರು ಮಾಡೋಣ. ಯಾರೆಲ್ಲ 1, 10, 19, 28ನೇ ಸಂಖ್ಯೆಯಲ್ಲಿ ಹುಟ್ಟಿದ್ರೆ ನಿಮ್ಮ ಅದೃಷ್ಟ ಸಂಖ್ಯೆ ಬಂದ್ಬಿಟ್ಟು 9, 1, 2, 3, 5 ಹಾಗೂ 6. ಈ ಸಂಖ್ಯೆಗಳು ನಿಮಗೆ ಲಕ್ಕನ್ನ ತಂದುಕೊಡುತ್ತೆ. ಅನ್ಲಕ್ಕಿ ನಂಬರ್ ಅಂತ ಹೇಳಿದ್ರೆ 8 ಶನಿ ನಂಬರ್ ಆಗಿರೋದ್ರಿಂದ, 1 ಸೂರ್ಯನ ನಂಬರ್ ಆಗಿರೋದ್ರಿಂದ ಸೂರ್ಯ ಮತ್ತೆ ಶನಿ ಇಬ್ಬರಿಗೂ ಆಗ್ಬರಲ್ಲ. ಹಾಗಾಗಿ ನಂಬರ್ 8 ನಿಮಗೆ ಅನ್ಲಕ್ಕಿ ನಂಬರ್, ಎನಿಮಿ ನಂಬರ್ ಆಗಿರುತ್ತೆ. ಸೊ ಈ ನಂಬರ್ ಇಂದ ನೀವು ಯಾವುದೇ ವಸ್ತುಗಳನ್ನ ಖರೀದಿ ಮಾಡೋದಾಗ್ಲಿ ವ್ಯವಹಾರ ಮಾಡೋದಾಗ್ಲಿ ಮಾಡೋದಕ್ಕೆ ಹೋಗಬೇಡಿ. ಹಾಗೇನೆ 4 ಮತ್ತೆ 7 ಈ ಸಂಖ್ಯೆಗಳು ನಿಮಗೆ ನ್ಯೂಟ್ರಲ್ ಆಗಿರುತ್ತೆ, ಅಂದ್ರೆ ತಟಸ್ಥ, ಅಂದ್ರೆ ಅದರಿಂದ ನಿಮಗೆ ಲಕ್ ಬರಲ್ಲ, ಅನ್ಲಕ್ಕಿನೂ ಆಗಲ್ಲ, ಆ ತರ ಇರುತ್ತೆ. ಸೊ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾವು ಬೇರೆ ಸಂಖ್ಯೆಗಳ, ಅದೃಷ್ಟ ಸಂಖ್ಯೆಗಳು ಹಾಗೂ ದುರದೃಷ್ಟ ಸಂಖ್ಯೆಗಳನ್ನ ತಿಳ್ಕೊಳ್ಳೋಣ. ಎಲ್ಲರಿಗೂ ಒಳ್ಳೇದಾಗ್ಲಿ.